ನಮಸ್ಕಾರ. ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಸಾಕು ನಾಯಿಗಳು ತಮ್ಮ ಮಾಲೀಕ ಹಾಗೆ ಮನೆ ಬಗ್ಗೆ ನಿಯತ್ತಿನಿಂದ ಇರುತ್ತವೆ. ಆದರೆ ಇಲ್ಲೊಂದು ಗುರುಕುಲ ಇದೆ. ಇದು ಶ್ವಾನಗಳಿಗಾಗೆ ಇರುವಂತಹ ಗುರುಕುಲ. ಇಲ್ಲಿನ ಶ್ವಾನಗಳು ಎಲ್ಲ ನಾಯಿಗಳ ಹಾಗಲ್ಲ, ದಾಖಲೆ ಮಾಡೋ ಮಟ್ಟಿಗೆ ಬೆಳೆದಿವೆ. ಇದೇ ಈಗಿನ ಸ್ಪೆಷಲ್ ಶ್ವಾನ ಗುರುಕುಲ. ನೋಡಿ ನೋಡಿ, ಬಿಸ್ಕೆಟ್ಗಳು ನಾಯಿ ತಲೆ ಮೇಲೆ ಹೇಗೆ ಹೋದ್ವು ಅಂತ. ಬಿಸ್ಕೆಟ್ ಅಂದ್ರೆ ನಾಯಿಗಳಿಗೆ ತುಂಬಾ ಇಷ್ಟ. ತಿನ್ನೋದ್ ಬಿಟ್ಟು ಈ ನಾಯಿ ಹಣೆ ಮೇಲೆ ಯಾಕೆ ಇಟ್ಕೊಂಡಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಈ ನಾಯಿಗಳನ್ನ ನೋಡಿದ್ರೆ ಖಂಡಿತ ಕನ್ಫ್ಯೂಸ್ ಆಗತ್ತೆ. ಅಂದ್ಹಾಗೆ ಇಷ್ಟೆಲ್ಲ ಕಸರತ್ತು ಮಾಡ್ತಿರೋದು ದಾಖಲೆಗಾಗಿ. ಇದು ಬೆಂಗಳೂರಿನ ಜಯನಗರದ ಅಭಿಷೇಕ್ ಗೌಡ ಅನ್ನೋರು ಸಾಕಿರುವ ನಾಯಿ. ಹೆಸರು ಲ್ಯಾಬ್ರಡಾರ್ ತಳಿಯ 2.5 ವರ್ಷದ ಸ್ನೂಫಿ. ಇದು ತನ್ನ ತಲೆ ಮೇಲೆ 30 ಬಿಸ್ಕೆಟ್ಗಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದೆ. ಈ ಪ್ರಯತ್ನವನ್ನ ಮೆಚ್ಚಿ ಮಾಲೀಕ ಅಭಿಷೇಕ್ ಲಿಮ್ಕಾ ರೆಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಲ್ಲದೆ ಗಿನ್ನೀಸ್ ರೆಕಾರ್ಡ್ಗೆ ಈ ಶ್ವಾನವನ್ನ ತರಬೇತಿಗೊಳಿಸುವ ಪ್ರಯತ್ನದಲ್ಲಿದ್ದಾರೆ. ಫಸ್ಟು ನಾವು ನಮ್ಮ ಸ್ನೂಪಿ ಒಂದು 3 ಮಂತ್ಸ್ 4 ಮಂತ್ಸಲ್ಲಿ ಸಖತ್ ತರಲೇ ಇದ್ದ. ಆಮೇಲೆ ಇಲ್ಲಿ ಕೆನೆನ್ ಗುರುಕುಲ ಬಂದು ಸೇರ್ಕೊಂಡ್ರಿ. ಅವ್ನು ಸ್ವಲ್ಪ ಒಬಿಡಿಯೆಂಟ್ ಆಗಕ್ಕೆ ಸ್ಟಾರ್ಟ್ ಆದ. ಹಂಗೆ ಶೋಗಳಿಗೆ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರಿ. ಇವಾಗ ಸೌತ್ ಇಂಡಿಯಾದಲ್ಲಿ ಎಲ್ಲೇ ಶೋ ನೋಡಿದ್ರೆ ಎಲ್ಲ ಕಡೆ ಹೋಗ್ತೀವಿ. ನಾನು ಬೆಸ್ಟ್ ಹ್ಯಾಂಡ್ಲರ್ ಆಗಿ 2 ಟೈಮ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅವನು ಎಲ್ಲ ಕಡೆನೂ ಗೆದ್ದಿದ್ದಾನೆ. ಆಮೇಲೆ ಇವಾಗ ಒಂದು ಬಿಸ್ಕೆಟ್ ಬ್ಯಾಲೆನ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ರಿ. ಒಂದು ದಿವಸ ಸುಮ್ಮನೆ ಇದ್ದಾಗ ಒಂದು ಬಿಸ್ಕೆಟ್ ಇಟ್ಟೆ, ಬ್ಯಾಲೆನ್ಸ್ ಮಾಡಿದೆ. ಅದು ಹಂಗೆ 2 ಇಟ್ಟೆ, ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇವಾಗ 30 ಬಿಸ್ಕೆಟ್ ಇಟ್ಕೊತಾನೆ. ನಾನು ಹಂಗೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ನೋಡಿದೆ, ಗಿನ್ನೀಸಲ್ಲಿ 26 ಬಿಸ್ಕೆಟ್ ಇಟ್ಕೊಂಡಿರೋದು ಅಂತ. ನಮ್ಮ ಸ್ನೂಪ್ ಇವಾಗ 35 ಇಟ್ಕೊತಾರೆ. ಗಿನ್ನೀಸ್ಗಿಂತ ಜಾಸ್ತಿ ಇದ್ದೀವಿ. ಆದರೆ ಫಸ್ಟು ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಹೋಗೋಣ ಅಂತ ಇದ್ದೀವಿ. ಅಪ್ಲೈ ಮಾಡಿದ್ದೀವಿ, ಅದು ಇನ್ನೂ ಪ್ರೊಸೆಸಲ್ಲಿದೆ. ಅದಾಗಿದ ತಕ್ಷಣ ಲಿಮ್ಕಾಲ್ಲಿ ಸಕ್ಸಸ್ ಆಗಿದ ತಕ್ಷಣ ಗಿನ್ನೀಸ್ಗೆ ಹೋಗ್ತೀವಿ. ಅಲ್ಲದೆ ಸೌತ್ ಇಂಡಿಯಾ ಶೋಗಳಲ್ಲೂ ಭಾಗವಹಿಸಿ ತನ್ನ ಮಾಲೀಕನಿಗೆ ಬೆಸ್ಟ್ ಟ್ರೈನರ್ ಅವಾರ್ಡ್ ಕೊಡಿಸಿದ್ದಾನೆ ಈ ಸ್ನೂಫಿ. ಇದರ ಜೊತೆ ಬಿಸ್ಕೆಟ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡುವಂತೆ ತರಬೇತಿ ನೀಡ್ತಾ ಇದ್ದು, ಇದರ ಪ್ರಯತ್ನಕ್ಕೆ ಗುರುಕುಲ ಕೂಡ ಸಾಥ್ ನೀಡ್ತಾ ಇದೆ. ಬಿಸ್ಕೆಟ್ ಬ್ಯಾಲೆನ್ಸಿಂಗ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಯಾರೋ 28 ಬಿಸ್ಕೆಟ್ನ ಬ್ಯಾಲೆನ್ಸ್ ಮಾಡಿದ್ರು, ಅದು ಗಿನ್ನಿಸ್ ಬುಕ್ಕಲ್ಲಿದೆ. ಸರಿ, ನಮ್ಮ ಡಾಗ್ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ನಾವು ಓನರ್ಗೆಲ್ಲ ಮೋಟಿವೇಟ್ ಮಾಡಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಎಲ್ಲ ಮಾಡ್ತಾ ಇವಾಗ ಸ್ನೂಪಿ ಅನ್ನೋದು ಒಂದು 38 ಬಿಸ್ಕೆಟ್ನ ಜೋಡಿಸ್ಕೊಳ್ಳುತ್ತೆ. ಮತ್ತು ನನ್ನ ಹತ್ರ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಸಿಂಬಾ ಅಂತ ಇದೆ. ನನ್ನ ಫ್ರೆಂಡ್ ವರುಣ್ ಅಂತ, ಅವ್ರ ನಾಯಿ ಬ್ಯಾಂಗ್ಳೂರ್ ಡೇಸ್ನಲ್ಲಿ ಆ್ಯಕ್ಟ್ ಮಾಡಿದೆ, ಸಿಂಬಾ ಅಂತ ನಾಯಿ. ಇವಾಗ ನೆಕ್ಸ್ಟು ಫರ್ದರ್ ಒಂದು ಕನ್ನಡ ಮೂವಿಗೆ ಅವನೇ ಹೀರೋ. ಈ ಗಡ್ಡ ವಿಜಯ್ ಅವರು ತೆಗಿತಾ ಇದ್ದಾರೆ. ಅದಕ್ಕೆ ಇನ್ನೂ ಹೆಸರೇನಿಟ್ಟಿಲ್ಲ, ಫೋಟೋ ಶೂಟ್ ಆಗಿಲ್ಲ. ಇವಾಗ ಅವನೇ ಸೆಲೆಕ್ಟ್ ಆಗಿದ್ದಾನೆ, ಇನ್ನೂ ಫೈನಲೈಸ್ ಆಗಿಲ್ಲ. ಸದ್ಯ ಇಷ್ಟೆಲ್ಲ ಚಮತ್ಕಾರ ಮಾಡ್ತಿರೋ ಸ್ನೂಫಿ ಮೊದಲು ಹೀಗೆ ಇದ್ದಿಲ್ಲ.
ವಾರ್ಡನಂತಿದ್ದ ಈ ಸ್ನೂಫಿ 1.5 ವರ್ಷದ ಹಿಂದೆ ಚಾಮರಾಜಪೇಟೆಯಲ್ಲಿ ಸ್ವಾಮಿ ಅನ್ನೋರು ನಡೆಸ್ತಾ ಇದ್ದ K9 ಗುರುಕುಲಕ್ಕೆ ಸೇರಿದ ನಂತರ ಈ ರೀತಿಯ ಚಮತ್ಕಾರ ಮಾಡೋದನ್ನ ಕಲಿತಿದೆ. ಕೇವಲ ಸ್ನೂಪಿ ಮಾತ್ರ ಅಲ್ಲ, ಇಂಥ ಹಲವಾರು ಶ್ವಾನಗಳು ಈ ಗುರುಕುಲದಲ್ಲಿ ತರಬೇತಿ ಪಡಿತಿವೆ. ಅವುಗಳಲ್ಲಿ ಯಾವ್ಯಾವ ಶ್ವಾನಗಳು ಏನೇನೆಲ್ಲ ಕಲಿತಿವೆ ಅಂತ ನೋಡೋಣ ಬನ್ನಿ. ಸಾಲು ಸಾಲಾಗಿ ಶಾಲೆಯಲ್ಲಿ ಮಕ್ಕಳು ನಿಲ್ಲುವಂತೆ ನಿಂತು ಹೇಳಿದಂತೆ ಕೇಳ್ತಾ ಇರೋ ಈ ನಾಯಿಗಳು ಅವುಗಳಿಗೆಂದೇ ಇರುವ ಗುರುಕುಲ. ಸ್ವಾಮಿ ಅನ್ನೋರು ಕಳೆದ 4 ವರ್ಷಗಳಿಂದ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಶ್ವಾನಗಳ ಗುರುಕುಲ ನಡೆಸುತ್ತಿದ್ದಾರೆ. ಸದ್ಯ ಈ ಗುರುಕುಲದಲ್ಲಿ 35ಕ್ಕೂ ಹೆಚ್ಚು ನಾಯಿಗಳು ತರಬೇತಿ ಪಡಿತಾ ಇವೆ. ಈಗ ನಾಯಿಗಳ ಮಾಲೀಕರು ನಾ ಮುಂದು ತಾ ಮುಂದು ಅಂತ ತರಬೇತಿಗಾಗಿ ನಾಯಿಗಳನ್ನ ಇಲ್ಲಿಗೆ ಬಿಡ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ 5:30ರಿಂದ 7:30ರವರೆಗೆ ಟ್ರೈನಿಂಗ್ ಕೊಡಲಾಗ್ತಿದೆ. ಕೇವಲ ನಾಯಿಗಳಿಗೆ ಮಾತ್ರವಲ್ಲದೆ ಮಾಲೀಕರಿಗೂ ಕೆಲ ಸೂಕ್ಷ್ಮತೆಗಳನ್ನ ಕಲಿಸಿಕೊಡಲಾಗ್ತಿದೆ. ಲಾಸ್ಟ್ 4 ಇಯರ್ಸಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ಮೊದಲು ನಾವು ಸಿಂಗಲ್ ಆಗೇ ಮನೆ ಹತ್ರ ಹೋಗಿ ಮಾಡ್ತಾಯಿದ್ವಿ. ಅವಾಗೇನು ಅಷ್ಟೊಂದು ರಿಸಲ್ಟ್ ಗೊತ್ತಿರಲಿಲ್ಲ. ನಾವು ಯಾವಾಗ ಸೋಷಿಯಲೈಸೇಷನ್ ಟ್ರೈನಿಂಗ್ ಮಾಡಿದ್ರೆ ಡಾಗೂ ಕೂಡ ಅದು ಜೊತೆಗೆ ಸೇರಿಬಿಟ್ಟು ಫುಲ್ ಸೋಷಿಯಲೈಸೇಷನ್ ಥರ ಮನೆಯವ್ರ ಥರನೇ ಬಿಹೇವ್ ಮಾಡುತ್ತೆ. ಇವಾಗ ನಾವು ಇಲ್ಲಿ ಬಂದ್ಬಿಟ್ಟು ಸಿಟ್ಟು ಡೌನು ರೆಸ್ಟ್ ಬೇಸಿಕ್ ಟ್ರೈನಿಂಗು ಫಸ್ಟು, ಆಮೇಲೆ ಅಡ್ವಾನ್ಸ್ ಟ್ರೈನಿಂಗು. ನಾವು ಶೋಸ್ ಎಲ್ಲ ಅಟೆಂಡ್ ಮಾಡ್ತೀವಿ. ವಿತ್ ಪೊಲೀಸ್ ಕಾಂಪಿಟೇಷನ್ ಎಲ್ಲ ಇರುತ್ತೆ ಅಲ್ಲಿ. ನಾವು 3 ಶೋಸಲ್ಲಿ ಊಟಿ ಶೋಸಲ್ಲೆಲ್ಲ ವಿನ್ ಆಗಿದ್ದೀವಿ ಮತ್ತು ಬೆಂಗಳೂರು ಶೋಸಲ್ಲೆಲ್ಲ ವಿನ್ ಆಗಿದ್ದೀವಿ. ಈ ಗುರುಕುಲಕ್ಕೆ ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್, ನ್ಯೂಫೌಂಡ್ಲ್ಯಾಂಡ್, ಡಾಬರ್ಮ್ಯಾನ್, ಬುಲ್ಡಾಗ್, ಬಾಕ್ಸರ್ಸ್, ಮುಧೋಳ್, ಬೆಲ್ಜಿಯಂ ಶೆಫರ್ಡ್ ಸೇರಿದಂತೆ 30ಕ್ಕೂ ಹೆಚ್ಚು ಶ್ವಾನ ತಳಿಗಳಿವೆ. ಟ್ರೈನಿಂಗ್ ಬಂದು ಯೂಶಲಿ ಹ್ಯಾಪನ್ಸ್ ಬಿಟ್ವೀನ್ ದ ಓನರ್ ಆ್ಯಂಡ್ ದ ಡಾಗ್. ಬಟ್ ಬೇರೆ ಟ್ರೈನರ್ಸ್ ಹೇಗೆ ಅಂದರೆ ಅವ್ರು ಹೇಳ್ಕೊಟ್ಟಂಗೆ ನಾಯಿ ಕೇಳುತ್ತೆ. ಸೊ ಟ್ರೈನಿಂಗ್ ಪೀರಿಯಡ್ ಎಲ್ಲ ಮುಗಿದ ಮೇಲೂ ಅಷ್ಟೇ ಇಟ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದ ಟ್ರೈನರ್ ಟು ಟೀಚ್ ಆ್ಯಂಡ್ ಕಂಟಿನ್ಯೂ. ಬಟ್ ಇಲ್ಲಿ K9 ಗುರುಕುಲಲ್ಲಿ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ಈಗ ನಾವು ಹೇಳ್ದಂಗೆ ನಾಯಿಗಳು ಕೇಳಬೇಕು. ದಟ್ ಈಸ್ ದ ಮೇನ್ ಒಬ್ಜೆಕ್ಟಿವ್ ಆಫ್ K9 ಗುರುಕುಲ್. ಆ್ಯಂಡ್ ಇಟ್ ಈಸ್ ಇಟ್ಸ್ ಬಿನ್ ಅ ಫ್ಯೂ ಡೇಸ್ ಸಿನ್ಸ್ ಐ ಆಮ್ ಹಿಯರ್, ಬಟ್ ಐ ಆಮ್ ರಿಯಲಿ ಸೀಯಿಂಗ್ ಲಾಟ್ ಆಫ್ ರಿಸಲ್ಟ್ಸ್ ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ವಿಶೇಷ ಅಂದ್ರೆ ಮಲಯಾಳಂನ ಬೆಂಗಳೂರು ಡೇಸ್ ಸಿನಿಮಾದಲ್ಲಿದ್ದ ಸಿಂಹ ಅನ್ನೋ ನಾಯಿ ಕೂಡ ಈ ಗುರುಕುಲದಲ್ಲಿ ತರಬೇತಿ ಪಡೆದಿದೆ. ಅಲ್ಲದೆ ದರ್ಶನ್ ಅಚ್ಚುಮೆಚ್ಚಿನ ನಾಯಿಯಾದ ಇದು ಐರಾವತ ಚಿತ್ರದಲ್ಲೂ ನಟಿಸಿ ಸಯನಿಸಿಕೊಂಡಿದೆ. ಆ್ಯಂಡ್ ಸಿಂಬಾ ಇಸ್ ಆ್ಯಕ್ಚುಲಿ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಬ್ಯಾಂಗ್ಳೂರ್ ಡೇಸ್ ಅಂದ್ಬಿಟ್ಟು. ಇಟ್ಸ್ ಅ ಮಲಯಾಳಂ ಮೂವಿ. ಬೇಸಿಕ್ ಟ್ರೈನಿಂಗ್ ಆ್ಯಂಡ್ ಒಬಿಡಿಯನ್ಸ್ ವಾಸ್ ಆ್ಯಕ್ಚುಲಿ ಟೇಕನ್ ಕೇರ್ ಬೈ K9 ಗುರುಕುಲ್. ಸ್ವಾಮಿ ವಾಸ್ ದ ಹೆಡ್ ಟ್ರೈನರ್. ಮತ್ತು ಇಲ್ಲಿ ಬೇಸಿಕ್ ಒಬಿಡಿಯನ್ಸ್ ಟ್ರೈನಿಂಗ್ ಎಲ್ಲ ಮಾಡ್ತಾನೆ ಇಲ್ಲಿ. ಸೊ ಶೋಸ್ ಹೋಗಿದ್ದಾನೆ, ಶೋಸ್ಗಳಲ್ಲಿ ಕಾಂಪೀಟ್ ಮಾಡಿ ಈಸ್ ಆಲ್ಸೋ ಒನ್ ಸೆವೆರಲ್ ಪ್ರೈಸಸ್ ಇನ್ ಶೋಸ್. ಆ್ಯಂಡ್ ಐ ಆಮ್ ಅ ವೆರಿ ಹ್ಯಾಪಿ ಕಸ್ಟಮರ್ ಹಿಯರ್ ಬಿಕಾಸ್ ಏನಂದರೆ ಲೈಕ್ ನಮಗೆ ಫ್ರೆಂಡ್ಸ್ ಥರ ಅವ್ರಿಗೂ ಡೈಲಿ ಇಲ್ಲಿ ಫ್ರೆಂಡ್ಸ್ ಸಿಗ್ತಾರೆ. ಸೊ ಡೈಲಿ 20 to 25 ಡಾಗ್ಸ್ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದುಬಿಟ್ಟು ಸೋಷಲೈಸೇಷನ್ ಮಾಡಿ ಆಮೇಲೆ ಒಬಿಡಿಯನ್ಸ್ ಟ್ರೈನಿಂಗ್ ಕಲ್ತು. ಸೊ ಹೀ ಈಸ್ ಗ್ರೋನ್ ಅಪ್ ಆ್ಯಂಡ್ ಫ್ರಮ್ ಪಾಸ್ಟ್ 2 years ಇದೇ ಅವ್ನ ರೂಟೀನ್. ನಾಯಿಗಳಿಗೆ ಕಣ್ಣು ಮುಚ್ಚಿ ಪರ್ಸನ್ನ ಎಲ್ಲೇ ಇಟ್ಟರೂ ಹುಡುಕಿ ತರುವ ಚಾಣಾಕ್ಷ ಬುದ್ಧಿಯನ್ನು ಇವು ಕಲಿತಿವೆ. ಇಲ್ಲೊಂದು ಪಪ್ಪಿ ಅನ್ನುವ ನಾಯಿ 7 ಫೀಟ್ ಮೇಲೆ ಇಟ್ಟಿರುವ ಬಾಲನ್ನ ಒಂದೇ ಬಾರಿ ಎಗರಿ ತೆಗೆದುಕೊಂಡು ಬರುತ್ತೆ. ಒಂದು ಪಪ್ಪಿ ಬಂದ್ಬಿಟ್ಟು ರಾಟ್ ವೀಲರ್ ಬಂದ್ಬಿಟ್ಟು ನಮಗೆ ತುಂಬ ಹೈಪರ್ ಇದೆ ನಾಯಿ. ಅದು ಎಲ್ಲಿ ಬಾಲ್ ಇಂದ್ರೆ ತುಂಬ ಆಸೆ ಅದಕ್ಕೆ ಬಾಲ್ನ ಪ್ರಾಕ್ಟೀಸ್ ಮಾಡಿಸಿ ಫುಲ್ ಹೈಟ್ ಎಗರೋದನ್ನ 7.5 feet ಇವಾಗ ಎಗರುತ್ತಾ ಇರೋದು. ಫುಲ್ 10 feet ಎಗರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದೇ ನಮ್ಗೆ ಮೈನ್ ಇಂಟೆನ್ಷನ್ ಇರೋದು ಅದು.
4 ವರ್ಷಗಳಿಂದಲೂ ಸ್ವಾಮಿಯವರು ನಡೆಸ್ತಾ ಇರೋ K9 ಗುರುಕುಲದಲ್ಲಿ ಇಂತಹ ಎಷ್ಟೋ ಶ್ವಾನಗಳು ತರಬೇತಿ ಪಡೆದಿವೆ. ಇದರಲ್ಲಿ ಕೆಲವು ಶ್ವಾನಗಳು ಸಿನಿಮಾದಲ್ಲಿ ನಟಿಸಿದ್ರೆ ಇನ್ನು ಕೆಲವು ಗಿನ್ನೀಸ್, ಲಿಮ್ಕಾಗೆ ದಾಖಲೆ ಮಾಡಲು ತರಬೇತಿ ಪಡಿತಾ ಇವೆ. ನಿಮ್ಮ ಶ್ವಾನಗಳು ಇದೇ ರೀತಿ ಕಲಿಬೇಕಂದ್ರೆ ಈ ಗುರುಕುಲಕ್ಕೆ ಸೇರಿಸಬಹುದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಪ್ರತಿಮಾ ಪಟೇಲ್, ಸುವರ್ಣ ನ್ಯೂಸ್. ಎಸ್, ಶ್ವಾನಗಳಿಗೆ ಅಂತಾನೆ ತೆರೆದಿರುವಂತಹ ಈ ಗುರುಕುಲ ನಿಜವಾಗ್ಲೂ ಬೆಂಗಳೂರಿಗರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇದೇ ಈಗಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.